ಇವತ್ತು ಇಂಡಿಯಾ ಇಂಗ್ಲೆಂಡ್ ನ ಕೊನೆ ಮ್ಯಾಚ್ ಗುರು 5 ಮ್ಯಾಚ್ ಗಳ ಸೀರೀಸ್ ಅಲ್ಲಿ ಕೊನೆ ಮ್ಯಾಚ್ ನಡೀತಾ ಇದೆ ಇವತ್ತು. ಈ ಮ್ಯಾಚ್ ಅಲ್ಲಿ ಇಂಡಿಯಾ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪಡ್ಪಡ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ಬೇಕು ಇಂಡಿಯಾ. ವೈಟ್ ವಾಶ್ ಮಾಡ್ಕೊಂಡ್ರಂತೂ ಇಂಡಿಯಾಗೆ ಮುಖಮಂಗ ಆಗುತ್ತೆ. 2 ಸೀರೀಸ್ ಕೂಡ ವೈಟ್ ವಾಶ್ ಮಾಡ್ಕೊಂಡಂಗೆ. ಅದರಿಂದ ಇಂಡಿಯಾ ಈ ಮ್ಯಾಚ್ ಗೆಲ್ಲೇಬೇಕಾಗುತ್ತೆ ಗುರು. ಈ ಮ್ಯಾಚ್ ಗೆಲ್ಲೋ ಸಿಚುವೇಶನ್ ಅಲ್ಲಿ ಇರೋದ್ರಿಂದ ಗೆಲ್ಲೇಬೇಕಾ ಸಿಚುವೇಶನ್ ಅಲ್ಲಿ. ಮತ್ತು ಇಂಗ್ಲೆಂಡ್ ಟೀಮ್ ಕೂಡ ಯಾವುದೇ ರೀತಿ ಚೇಂಜಸ್ ನ ಮಾಡೋ ಚಾನ್ಸಸ್ ಇಲ್ಲ. ಏನಕ್ಕೆ ಅಂದ್ರೆ ಅವರು ಸೀರೀಸ್ ನ ವೈಟ್ ವಾಶ್ ಮಾಡ್ಲೇಬೇಕು, ಇಂಡಿಯಾಗೆ ಮುಖಭಂಗ ಮಾಡ್ಲೇಬೇಕು ಅನ್ನೋ ರೀತಿ ಅವರು ಕೂಡ ಇದ್ದಾರೆ. ಯಾಕೆಂದ್ರೆ ಇಂಗ್ಲೆಂಡ್ ಅವರು ಸೀರೀಸ್ ನೇ ಗೆದ್ದು ಎಷ್ಟು ವರ್ಷ ಆಗಿತ್ತು. ಈಗ ಅವರು ಸೀರೀಸ್ ನ ಮುಖಭಂಗ ಮಾಡ್ಬೇಕು ವೈಟ್ ವಾಶ್ ಮಾಡಿ ಅನ್ನೋದ್ರಿಂದ ಅವರು ಸೇಮ್ ಲೆವೆನ್ ನ ಆಡಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಚೇಂಜಸ್ ಮಾಡಿದ್ರು ಕೂಡ 1-2 ಚೇಂಜಸ್ ನ ಮಾಡ್ತಾರೆ. ಇನ್ನು ಇಂಡಿಯನ್ ಟೀಮ್ ಏನ್ ಚೇಂಜಸ್ ಮಾಡ್ಬೇಕು ಅಂದ್ರೆ ಗುರು, ಟಾಸ್ ಅಲ್ಲೇ ಚೇಂಜಸ್ ಮಾಡ್ಬೇಕು. ಇಂಗ್ಲೆಂಡ್ ಅವ್ರಿಗೆ 3-3 ಮ್ಯಾಚ್ ಚೇಸ್ ನ ಕೊಟ್ಟು ಹೊರ್ಸ್ಕೊಂಡಿದೀವಿ. ಅವ್ರಿಗೆ ಚೇಸ್ ಕೊಟ್ರು ಅಂದ್ರೆ ಇಷ್ಟು ಟಾರ್ಗೆಟ್ ಐತೆ ಅಂತ ತಿಳ್ಕೊಂಡು ಅಷ್ಟನ್ನ ಚೇಸ್ ಮಾಡ್ತಾ ಇದಾರೆ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ನಾನು ಪ್ರೆಡಿಕ್ಟ್ ಮಾಡಿರೋ ರೀತಿನೇ ಮೊದಲನೇ ಮ್ಯಾಚ್ ಅಲ್ಲಿ ಬೆಹ್ತಲ್ ಅವರು ಆಡಿದ್ರೆ, ಅಂದ್ರೆ ಮೊದಲನೇ ಮ್ಯಾಚ್ ಅಂದ್ರೆ 8ನೇ ಮ್ಯಾಚ್ ಅಲ್ಲಿ, ಅದೇ ರೀತಿ 3ನೇ ಮ್ಯಾಚ್ ಅಲ್ಲಿ ಫಿಲ್ ಸಾಲ್ಟ್ ಅವ್ರು ಆಡಿದ್ರು. ಈಗ ಮೊನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಹ್ಯಾರಿ ಬ್ರೂಕ್ ಅವರು ನಾನು ಹೇಳಿದೆ ಅದೇ ರೀತಿ ಆಡಿದ್ದಾರೆ. ಬೇಕಾದ್ರೆ ಲಾಸ್ಟ್ 3 ವಿಡಿಯೋ ಹೋಗಿ ನೋಡಿ. ನಾನು ಹೇಳಿರೋ 3 ಪ್ಲೇಯರ್ಸ್ ಇಂಗ್ಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎರಡರಲ್ಲೂ ಕೂಡ. ಇನ್ನು ಇಂಡಿಯನ್ ಕಡೆ ಯಾವ ರೀತಿ ಚೇಂಜಸ್ ನ ಮಾಡ್ಬೇಕು ಅಂದ್ರೆ, ಈ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಬೇಡ. ಒಬ್ಬ ಬ್ಯಾಟರ್ ನ ಆಡ್ ಮಾಡ್ಕೋಬೇಕು ಗುರು. ರಿಂಕು ಸಿಂಗ್ ಅವ್ರನ್ನ ಇಲ್ದೇ ಇರೋ ರಿಂಕು ಸಿಂಗ್ ಅವರು ಜಿಂಬಾಬ್ವೆ ಸೀರೀಸ್ ಇದ್ದಾರೆ, ಇಲ್ಲ ಹೇಳ್ತಾ ಇದೀನಿ. ಒಬ್ಬ ಅಫಿಷಿಯಲಿ ಬ್ಯಾಟರ್ ನ ಆಡ್ ಮಾಡ್ಕೊಬೇಕು. ಬ್ಯಾಟರ್ ನ ಯಾವ ರೀತಿ ಆಡ್ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ. ಸಂಜು ಸ್ಯಾಮ್ಸನ್ ಅವ್ರನ್ನ ಟೀಮ್ ಗೆ ತರಲೇಬೇಕು ಈ ಮ್ಯಾಚ್ ಅಲ್ಲಿ. ಅವ್ರಿಗೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಇದು ಆಲ್ಮೋಸ್ಟ್ ಲಾಸ್ಟ್ ಮ್ಯಾಚಸ್ ಆಗ್ಬೋದು. ಇನ್ನು ನೆಕ್ಸ್ಟ್ IPL ಬಂದು IPL ಅಲ್ಲಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಡೋ ತನಕ ಅವರು ಟೀಮ್ ಸೆಲೆಕ್ಟ್ ಆಗ್ತಾರೋ ಆಗಲ್ವೋ ಒಂದು ಬಿಗ್ ಕ್ವಶನ್ ಇದೆ. ಅದರಿಂದ ಸಂಜು ಸ್ಯಾಮ್ಸನ್ ಅವ್ರಿಗೆ ಒಂದು ಚಾನ್ಸ್ ನ ಕೊಡ್ಬೇಕು. ಮತ್ತು ಒಬ್ಬ ಬ್ಯಾಟರ್ ನ ಎಕ್ಸ್ಟ್ರಾ ಆಡಿಸ್ಬೇಕು. ಬ್ಯಾಟಿಂಗ್ ಅಲ್ಲಿ ಇಂಡಿಯಾ ಫುಲ್ ಫೇಲರ್ ಆಗ್ತಾ ಇದೆ. ಬ್ಯಾಟಿಂಗ್ ಅಲ್ಲಿ ಇಂಡಿಯಾ ಫ್ಲಾಟ್ ಪಿಚಸ್ ಅಲ್ಲಿ ಆಡಿದ ರೀತಿ ಆಡಕ್ ಹೋಗಿ ಎಡವಟ್ ಮಾಡ್ಕೊಂತ ಇದೆ. ಅದರಿಂದ ಬ್ಯಾಟಿಂಗ್ ಅಲ್ಲಿ ಇಂಡಿಯಾ ಏನಾದ್ರು ಎತ್ತಿದ ಕೈ ಮಾಡಿದ್ರು ಅಂದ್ರೆ ಗೆದ್ರು ಅಂದ್ರೆ ಮ್ಯಾಚ್ ನ 3/4% ಗೆದ್ದಂಗೆ. ಅದರಿಂದ ಇಂಡಿಯಾ ಇವತ್ತು ಬ್ಯಾಟಿಂಗ್ ನ ಸ್ಟ್ರೆಂತ್ ಮಾಡ್ಕೊಬೇಕು. ಬ್ಯಾಟಿಂಗ್ ನ 100% ಯೂಸ್ ಮಾಡ್ಕೊಂಡು ಪಂದ್ಯನ ಗೆಲ್ಲೋದ್ರ ಕಡೆ ಗಮನ ಕೊಡಬೇಕು. ಮತ್ತು ಅದೇ ರೀತಿ ಇಂಡಿಯಾ ಇವತ್ತು ಬಿಗ್ಗೆಸ್ಟ್ ಮಿಸ್ಟೇಕ್ಗಳನ್ನ ಮಾಡೋದನ್ನ ನಿಲ್ಲಿಸಬೇಕು. ಫೀಲ್ಡಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಆಗಿರ್ಬೋದು, ಎನಿ ಕಂಡೀಷನ್ಸಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ನ ಮಾಡ್ತಾ ಇದೆ, ಅದೆಲ್ಲವನ್ನು ನಿಲ್ಲಿಸಬೇಕು. ಮತ್ತು ಇವತ್ತು ನನ್ನ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾರೆ ಅಂದರೆ, ಇಂಡಿಯಾ ಕಡೆ ಬ್ಯಾಟಿಂಗಲ್ಲಿ ಇವತ್ತು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇವರಿಬ್ಬರೇ ಇಂಡಿಯಾನ ಗೆಲ್ಲಿಸ್ತಾರೆ ಅಂತ ಹೇಳ್ತೀನಿ. ಇವರಿಬ್ಬರು ಬಿಟ್ಟರೆ ಬೇರೆ ಯಾರು ಕೂಡ ಇಂಡಿಯಾನ ಇವತ್ತು ಗೆಲ್ಸೋಕ್ಕಾಗಲ್ಲ ಅಂತ ಕೂಡ ಹೇಳ್ತೀನಿ. ಅದೇ ರೀತಿ ಬೌಲಿಂಗಲ್ಲಿ ಇವತ್ತು ಹರ್ಷದೀಪ್ ಸಿಂಗ್ ಮತ್ತು ಪ್ರಿನ್ಸ್ ಯಾದವ್ ಅವರು ಒಂದು ಸೈಕ್ ಪರ್ಫಾರ್ಮೆನ್ಸ್ನ ಮಾಡ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಇಂಗ್ಲೆಂಡ್ ಕಡೆ ಯಾರಪ್ಪ ಚೆನ್ನಾಗಿ ಆಡ್ಬೋದು ಅಂದರೆ, ಜೋಸ್ ಬಟ್ಲರ್ ಅವರು ಈ ಸೀರೀಸಲ್ಲಿ ಕಾಮ್ ಡೌನ್ ಆಗಿದ್ದಾರೆ. ಈ ಮ್ಯಾಚಲ್ಲಿ ಬೆಂಕಿ ಪ್ರದರ್ಶನ ಕೊಡ್ತಾರೆ. ಇಂಗ್ಲೆಂಡ್ ಗೆಲ್ತು ಅಂದರೆ ಇವರಿಂದ ಮಾತ್ರ ಗೆಲ್ಸೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಇವತ್ತು. ಇನ್ನು ನೆಕ್ಸ್ಟು ಬೌಲಿಂಗಲ್ಲಿ ಜಾಸ್ಟಂಗ್ ಮತ್ತು ಜೋಫ್ರಾ ಆರ್ಚರ್ ಅವರು ಇವತ್ತು ಕೂಡ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾರೆ. ಇವತ್ತು ಕೂಡ ಇಂಗ್ಲೆಂಡ್ ಟೀಮ್ನ ಗೆಲ್ಲಿಸ್ತಾರೆ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ಮ್ಯಾಚ್ನ ಇಂಡಿಯಾ ಗೆದ್ದು ಸೀರೀಸಲ್ಲಿ ಒಂಚೂರಾರು ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳುತ್ತೆ. 3-1 ಸೀರೀಸ್ನ ಸೋಲುತ್ತೆ ಅಂತ ಹೇಳ್ತೀನಿ. ಇನ್ನು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.